ಕಾಜಲ್ ಅವರೇ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ದಸರಾ ಹೇಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ? ಹೀಗೆ ಪ್ರಮೋಷನ್ಸ್ ಮಾಡಿ ಇವಾಗ ನಮ್ಮ ಬೆಳ್ಳಿ ಚುಕ್ಕಿ ಹಳ್ಳಿ ಅಕ್ಕಿ ರಿಲೀಸ್‌ಗೆ ರೆಡಿ ಇದೆ. ಸೊ ಇಂಟರ್ವ್ಯೂಸ್ ಎಲ್ಲ ಮಾಡ್ತಿದ್ದೀವಿ, ಪ್ರಮೋಷನ್ಸ್ ಎಲ್ಲ ಮಾಡ್ತಿದ್ದೀವಿ. ಇದರಲ್ಲೇ ದಸರಾ ಹಬ್ಬ ಕೂಡ ಹಿಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಓಕೆ. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂದ ತಕ್ಷಣ ಈ ಒಂದು ಸಬ್ಜೆಕ್ಟ್‌ನ ಒಪ್ಕೋಬೇಕಾದ್ರೆ ನಿಮಗೆ ಮೇನ್ ರೀಸನ್ ಏನು ಅನಿಸಿದ್ದು? ಮಹೇಶ್ ಅವ್ರು ಹೇಗೆ ಕನ್ವೆ ಮಾಡಿದ್ರು ನಿಮ್ಗೆ ಹೇಗೆ? ಫಸ್ಟ್ ಆಫ್ ಆಲ್ ಅವ್ರು ನನಗೆ ಸ್ಟೋರಿ ನರೇಟ್ ಮಾಡಿದಾಗಲೇ ತುಂಬ ಯೂನಿಕ್ ಕಾನ್ಸೆಪ್ಟ್ ಅಂತ ನನಗನ್ನಿಸ್ತು. ನಾನು ಆ್ಯಕ್ಚುಲಿ ಈ ಥರ ಕಾನ್ಸೆಪ್ಟ್‌ನ ಸ್ಕ್ರೀನಲ್ಲಿ ನೋಡಿರಲಿಲ್ಲ. ಅದು ಒಂದು ತುಂಬ ಅಟ್ರ್ಯಾಕ್ಟ್ ಆಯಿತು ನನಗೆ. ಆಮೇಲೆ ನನ್ನ ಕ್ಯಾರೆಕ್ಟರ್ ಕವಿತಾ ಅನ್ನೋ ಕ್ಯಾರೆಕ್ಟರ್ ನಾನು ಮುಂಚೆ ಮಾಡಿರೋ ಫಿಲ್ಮ್ಸಿಂದ ತುಂಬ ಡಿಫ್ರೆಂಟ್ ಇತ್ತು. ಯೂಶ್ವಲಿ ನಾವು ಎಲ್ಲ ಎಕ್ಸ್‌ಪ್ರೆಸ್ ಮಾಡುವಾಗ ನಾವು ಹೇಗೆ ಮಾತಾಡ್ತೀವಿ, ಅದರಲ್ಲಿ ನಾವು ಏನು ಫೀಲ್ ಮಾಡ್ತೀವಿ ಅಂತ ಜನರಿಗೆ ಗೊತ್ತಾಗುತ್ತೆ. ಬಟ್ ಕವಿತಾ ಆ ಥರ ಅಲ್ಲ. ಕವಿತಾ ತುಂಬ ಫೀಲ್ ಮಾಡ್ತಾರೆ, ಬಟ್ ಅದನ್ನ ಎಕ್ಸ್‌ಪ್ರೆಸ್ ಮಾಡೋಕ್ಕೆ ಬರಲ್ಲ ಅವ್ರಿಗೆ. ಬಟ್ ಅವ್ರ ಒಳಗಡೆ ಏನು ನಡೀತಾ ಇದೆ ಅದು ನಾವು ಆಡಿಯನ್ಸ್ಗೂ ತೋರಿಸ್ಬೇಕು. ಸೊ ಎಕ್ಸ್‌ಪ್ರೆಸ್ ಹೇಗೆ ಮಾಡಬಹುದು, ಅದು ದ್ಯಾಟ್ ಕ್ಯಾರೆಕ್ಟರ್ ಇಸ್ ಕವಿತಾ. ಸೊ ಚಾಲೆಂಜಿಂಗ್ ಅಂತ ಅನಿಸ್ತು. ನಾನು ಯಾವಾಗಲೂ ಬೇರೆ ಬೇರೆ ಥರದ ಪಾತ್ರ ಮಾಡಬೇಕು ಅಂತ ಯಾವಾಗಲೂ ಅನ್ಕೋತಾ ಇರ್ತೀನಿ. ಸೊ ನಾನು ಪೆಪ್ಪೆ ಆದಮೇಲೆ ನನಗೆ ಮೈಸೂರು ಈ ಪ್ರಾಜೆಕ್ಟ್ಗೆ ಅಪ್ರೋಚ್ ಮಾಡುವಾಗ, ಯಾಕಂದರೆ ಪೆಪ್ಪೆಲಿ ತುಂಬ ಔಟ್ ಆ್ಯಂಡ್ ಔಟ್ ಲೌಡಾಗಿ ತುಂಬ ಜೋರಾಗಿ ಅವ್ರು ಮಾತಾಡ್ತಾರೆ. ಬಟ್ ಕವಿತಾ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ಅವರು ತುಂಬ ಸೈಲೆಂಟ್ ಆಗಿದ್ದಾರೆ, ಬಟ್ ತುಂಬ ಫೀಲ್ ಮಾಡ್ತಾರೆ ಅವರು. ಸೊ ಕಂಪ್ಲೀಟ್ ಕಾಂಟ್ರಾಸ್ಟ್ ಇದೆ ಅಂತ ಅನಿಸ್ತು. ಸೊ ಐ ಶುಡ್ ಡೆಫಿನೆಟ್ಲಿ ಟೇಕ್ ದಿಸ್ ಅಪ್ ಅಂತ ಅನಿಸ್ತು. ಸೊ ದಟ್ಸ್ ವೈ. ಎಸ್. ಒಂದು ಗ್ಲಾಮರಸ್ ರೋಲು ಒಂದು ಬೇರೆ ಬೇರೆ ಸಿನಿಮಾಗಳಲ್ಲಿ, ಬಟ್ ಈ ಒಂದು ಸಿನಿಮಾದಲ್ಲಿ ಒಂದು ಹಳ್ಳಿ ಹುಡುಗಿ ಆಗಿ ಮಾಡ್ಬೇಕಂತಂದಾಗ ಯಾವ ರೀತಿ ತಯಾರಿ ಮಾಡ್ಕೊಂಡ್ರಿ? ಯಾವ ಥರ ಚಾಲೆಂಜಸ್ ಇತ್ತಂತ ಹೇಗೆ? ಐ ಥಿಂಕ್ ಲುಕ್ ಎಲ್ಲ ಮೈಸೂರು ಆಲ್ರೆಡಿ ಡಿಸೈಡ್ ಮಾಡಿದರು, ಯಾವ ಥರ ಈ ಕ್ಯಾರೆಕ್ಟರ್ ಯಾವ ಥರ ಕಾಣಬೇಕಂತ. ಸೊ ಆ ಥರ ನಾವು ಲುಕ್ ಟೆಸ್ಟ್ ಮಾಡಿದ್ವಿ, ಆಡಿಷನ್ಸ್ ಮಾಡಿದ್ವಿ. ಸೊ ಲುಕ್ ಟೆಸ್ಟ್ ಮಾಡುವಾಗ ಬೇರೆ ಬೇರೆ ಹೇರ್ ಸ್ಟೈಲ್ ಎಲ್ಲ ಟ್ರೈ ಮಾಡಿದ್ವಿ. ಮತ್ತು ಸೀರೆ ಹುಟ್ಟಿದಾಗ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆಗುತ್ತೆ. ಮತ್ತು ಸಿನ್ಸ್ ನಾವು ರಿಯಲ್ ಲೊಕೇಶನ್ನಲ್ಲೇ ಶೂಟ್ ಮಾಡಿದ್ವಿ, ಸೊ ಆ ಎನ್ವೈರ್ಮೆಂಟ್ ಅದೆಲ್ಲ ಹೆಲ್ಪ್ ಮಾಡ್ತು. ಆ್ಯಂಡ್ ಐ ಥಿಂಕ್ ನಮ್ಮ ಕೋ ಆರ್ಟಿಸ್ಟ್ ಕೂಡ, ನಾವು ಯಾರೋ ಬೇರೆ ಬೇರೆ ರೂಮಲ್ಲಿ ಕೂತ್ಕೊಂಡು ರೆಡಿಯಾಗಿ ಬರೀ ವರ್ಕ್ಗೋಸ್ಕರ ಸೆಟ್ಗೆ ಬರೋದು ಆ ಥರ ಇರಲಿಲ್ಲ. ನಾವು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ತಿದ್ವಿ, ಒಟ್ಟಿಗೆ ಕೂತ್ಕೊಂಡು ರಿಹರ್ಸಲ್ಸ್ ಎಲ್ಲ ಮಾಡ್ತಿದ್ವಿ. ಸೊ ಐ ಥಿಂಕ್ ಅದೇ ದ ಸೆಟ್ ಎನ್ವೈರ್ಮೆಂಟ್ ತುಂಬ ಹೆಲ್ಪ್ ಮಾಡ್ತು ಈ ಕ್ಯಾರೆಕ್ಟರ್ಗೆ. ಆ್ಯಂಡ್ ದ ಸ್ಕ್ರಿಪ್ಟ್ ವಾಸ್ ಸೋ ಗುಡ್. ಸೊ ಅದೇ ನಮ್ಮ ಹೋಮ್ ವರ್ಕ್. ಸೊ ಅದನ್ನ ನೋಡಿ ಪ್ರಿಪೇರ್ ಮಾಡಿದ್ವಿ. ಅಂದರೆ ಈ ಒಂದು ಪಾತ್ರ ಕಾಜಲ್ ಅವ್ರಿಗೆ ಅಂದರೆ ರಿಯಲ್ ಲೈಫಲ್ಲಿ ಕವಿತಾ ಯಾವ ರೀತಿ ಕನೆಕ್ಟ್ ಆಗ್ತಾರೆ ಹೇಗೆ ಅಂತ? ತುಂಬ ಕನೆಕ್ಟ್ ಆಗ್ತಾರೆ ಆ್ಯಕ್ಚುಲಿ. ನಾನು ತುಂಬ ಇಮೋಷನ್ಸ್ ಫೀಲ್ ಮಾಡ್ತೀನಿ, ಬಟ್ ನನಗೂ ಎಕ್ಸ್‌ಪ್ರೆಸ್ ಮಾಡೋಕ್ಕೆ ಬರಲ್ಲ. ತುಂಬ ತುಂಬಾ ಹತ್ರ ಇರೋರ ಹತ್ರ ಮಾತ್ರ ಎಕ್ಸ್‌ಪ್ರೆಸ್ ಮಾಡ್ಬೋದು. ಇಲ್ಲಾಂದರೆ ನನಗೂ ಎಕ್ಸ್‌ಪ್ರೆಸ್ ಮಾಡೋಕ್ಕೆ ಬರಲ್ಲ. ಬರೀ ಅಳ್ತೀನಿ ಅಷ್ಟೇ. ಅಳೋದು ಒಂದೇ ನನ್ನ ಫಾರ್ಮ್ ಆಫ್ ಎಕ್ಸ್‌ಪ್ರೆಷನ್. ಸೊ ಅದಕ್ಕೆ ನನಗೆ ಏನು ಜಾಸ್ತಿ ಕಷ್ಟ ಆಗಿಲ್ಲ ಕವಿತಾ ಜೊತೆ ಕನೆಕ್ಟ್ ಮಾಡೋಕ್ಕೆ. ಸೊ ಕವಿತಾ ಏನು ಫೀಲ್ ಮಾಡ್ತಾರೆ ನನಗೆ ಎಕ್ಸಾಕ್ಟ್ಲಿ ಗೊತ್ತು. ಬಿಕಾಸ್ ನಾನು ಹಾಗೆ ಇದ್ದೀನಿ, ಒಂದು ಅಟ್ಲೀಸ್ಟ್ 80% ಆದರೂ ಹಾಗೆ ಇದ್ದೀನಿ. ಸೊ ಚಾಲೆಂಜ್ ಏನಾಯಿತು ಅಂದರೆ, ಅದು ಫೀಲ್ ಮಾಡೋದು ತೋರಿಸಲ್ಲ, ಆದರೂ ಆಡಿಯನ್ಸ್ಗೆ ತೋರಿಸ್ಬೇಕಲ್ವಾ, ಅದು ಹೇಗೆ ಬರುತ್ತೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಸೊ ಹೋಪ್ಫುಲಿ ಅದು ಬಂದಿದೆ. ಅದು ನೀವು 24th ನೋಡ್ಬೋದು. ಹಾರನೇ ಇನ್ನು ಕೊಳ್ಳಲ್ಲಿ ಹಾರ ಹಾಗೆ ಇದೆ, ಆದರೂ ಅಷ್ಟರಲ್ಲೇ ಆಲ್ರೆಡಿ ಚಾಪೆ ದಿಂಬು ಕೈಯಲ್ಲಿ ಬಂದಿದೆ. ಸೊ ಅಂದರೆ ಇದು ಯಾವ ರೀತಿಯಾದಂಥ ಹೇಗೆ ಇದು? ಅದೇ ಅದು ಕೂಡ, ಅದರಲ್ಲಿ ಕೂಡ ಒಂದು ಡಿಫ್ರೆಂಟ್ ಆಗಿ ಸೀನ್ ಇದೆ. ಆ್ಯಂಡ್ ನಮ್ಮ ಸಿನಿಮಾ ಟ್ಯಾಗ್ಲೈನೇ ಅನ್ಟಚ್ಡ್ ರೊಮ್ಯಾನ್ಸ್ ಅಂತ. ಅನ್ಸೆಟ್ ಸ್ಟೋರಿ, ಅನ್ಟಚ್ಡ್ ರೊಮ್ಯಾನ್ಸ್. ಸೊ ತುಂಬ ಬ್ಯೂಟಿಫುಲ್ಲಿ ಆ್ಯಕ್ಚುಲಿ ತೋರಿಸಿದ್ದಾರೆ. ಒಂದು ಮ್ಯಾರಿಡ್ ಕಪಲ್, ಬಟ್ ಶಿವು ಕ್ಯಾರೆಕ್ಟರ್ಗೆ ಅವ್ರದ್ದೇ ಒಂದು ಇನ್ಸೆಕ್ಯೂರಿಟಿ ಇರುತ್ತೆ, ಅವರು ಸ್ಕಿನ್ ಪ್ರಾಬ್ಲಮಿಂದ. ಕವಿತಾಗೆ ಅವ್ರದ್ದು ಒಂದು ಪ್ರಾಬ್ಲಮ್ಸ್ ಇರುತ್ತೆ, ಅವ್ರ ಪಾಸ್ಟಿಂದ, ಅವ್ರ ವಾಟ್ ಎವರ್ ಏನು. ಸೊ ಈ ಎರಡೂ ಪ್ರಾಬ್ಲಮ್ಸ್ ಇರೋರು ಹೆಂಗೆ ಒಟ್ಟಿಗೆ ಬರ್ತಾರೆ, ಅವರು ಫಸ್ಟ್ ಆಫ್ ಆಲ್ ಇಬ್ಬರು ಎಕ್ಸ್ಪ್ರೆಸಿವ್ ಇಲ್ಲ. ಸೊ ಹೇಗೆ ಒಂದಾಗ್ತಾರೆ, ಬಟ್ ಏನು ಪ್ರಾಬ್ಲಮ್ಸ್ ಆಗುತ್ತೆ ಅವ್ರ ಮಧ್ಯದಲ್ಲಿ, ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಅದನ್ನ ಅವ್ರು ಹೆಂಗೆ ಸಾಲ್ವ್ ಮಾಡ್ತಾರೆ, ಹೇಗೆ ಜೀವನ ಒಟ್ಟಿಗೆ ನಡೆಸ್ತಾರೆ ಅಂತ ನಾವು ಸಿನಿಮಾದಲ್ಲಿ ನೋಡ್ಬೋದು. ಯಾಕಂದರೆ ಇವತ್ತಿನ ದಿನದಲ್ಲಿ ಒಂದು ಹುಡುಗಿ ಮದುವೆ ಆಗ್ಬೇಕಂದ್ರೆ ಸಾಕಷ್ಟು ಅಂದರೆ ಇದು ಹುಡುಗರು ಇದರಲ್ಲಿ ಆಯ್ಕೆ ಮಾಡ್ಕೋತಾರೆ.
ಮನೆಯವರು ಕೇಳುವಂತಹ ಡಿಮ್ಯಾಂಡ್ಸ್ ಇರ್ಬೋದು. ಯಾಕಂದ್ರೆ ಇವತ್ತಿನ ಇದರಲ್ಲಿ, ಇವತ್ತಿನ ಲೈಫ್ ಸ್ಟೈಲಲ್ಲಿ. ಸೊ ಆದರೆ ಈ ರೀತಿಯಾದಂಥ ಒಂದು ಅಂದರೆ ಅನ್ಟಚಬಲ್ ಇಟಿಲಿಗೋ ಆ ರೀತಿದಂತ ಇರ್ತಕ್ಕಂಥದ್ದು ಸ್ಕಿನ್ ಇದು ಇಂಥ ಒಂದು ಸಮಸ್ಯೆ ಇರೋಂಥ ಹುಡುಗನ್ನ ಈ ಥರ ಹುಡುಗಿ ಹೇಗೆ ಆಯ್ಕೆ ಮಾಡ್ಕೋತಾಳೆ? ಐ ಥಿಂಕ್ ಈ ನಿಮ್ಮ ಕ್ವೆಶನಲ್ಲೇ ನಮ್ಮ ಆನ್ಸರ್ ಇದೆ, ವೈ ವಿ ಹ್ಯಾವ್ ಮೇಡ್ ದಿಸ್ ಫಿಲ್ಮ್ ಅಂತ. ಫಸ್ಟ್ ಆಫ್ ಆಲ್ ನಾವು ಇದನ್ನ ಸಮಸ್ಯೆ ಅಂತ ನೋಡೋದೇ ತಪ್ಪು. ಅದು ವಿಟಿಲಿಗೋ ಏನು ಡಿಸೀಸ್ ಅಲ್ಲ, ಅದು ಬರೀ ಒಂದು ನಮ್ಮ ಮಿಲಾನಿನ್ ಪ್ರೊಡ್ಯೂಸ್ ಮಾಡುತ್ತಲ್ವ, ಆ ಸೆಲ್ಸ್ನ ನಮ್ಮ ಬಾಡಿ ಡಿಸ್ಟ್ರಾಯ್ ಮಾಡ್ತಾ ಇರುತ್ತೆ ಅಷ್ಟೇ. ಅದು ಬೈ ಮಿಸ್ಟೇಕ್ ಅದು ಮಾಡ್ತಾ ಇರುತ್ತೆ, ನಮ್ಮ ಬಾಡಿಗೂ ಗೊತ್ತಿರಲ್ಲ. ಸೊ ಇದು ಒಂದು ಡಿಸೀಸ್ ಅಲ್ಲ. ಅದರಿಂದ ನಮಗೆ ಏನೂ ಲೈಫಲ್ಲಿ ನಮ್ಮ ಫಿಸಿಕಲ್ ಆಗಲಿ ಮೆಂಟಲ್ ಆಗಲಿ ಅದರಲ್ಲಿ ಏನು ಡಿಫ್ರೆನ್ಸ್ ಬರಲ್ಲ. ಸೊ ಐ ಥಿಂಕ್ ಇದನ್ನೇ ಪ್ರೀಚಿ ಮಾಡದೆ ತುಂಬ ಬ್ಯೂಟಿಫುಲ್ಲಾಗಿ ಮೈಸೂರು ತೋರಿಸಿದ್ದಾರೆ. ಐ ಥಿಂಕ್ ಅದಕ್ಕೆ ಈ ಸಿನಿಮಾ ಇಷ್ಟು ಇಂಪಾರ್ಟೆಂಟ್. ಯಾಕಂದರೆ ತುಂಬ ಜನ ಇದನ್ನ ಕಾಯಿಲೆ ಅಂತ ಅನ್ಕೋತಾರೆ, ಬಟ್ ಇದು ಡೆಫಿನೆಟ್ಲಿ ಕಾಯಿಲೆ ಅಲ್ಲ. ಜಸ್ಟ್ ಒಂದು ಸ್ಕಿನ್ ಪ್ರಾಬ್ಲಮ್. ಒಂದು ನಮ್ಮ ಫೇಸಲ್ಲಿ ಹೆಂಗೆ ಪಿಗ್ಮೆಂಟೇಷನ್ ಆಗುತ್ತೆ, ನಾವು ಸನ್ನಲ್ಲಿ ಜಾಸ್ತಿ ಹೋದರೆ ಟ್ಯಾನ್ ಆಗ್ತೀವಿ, ಅದೇ ಥರ ಇದು ಒಂದು ಥರ ಸ್ಕಿನ್ ಪ್ರಾಬ್ಲಮ್ ಅಷ್ಟೇ. ಸೊ ಅದನ್ನ ಇಟ್ಕೊಂಡು ಯಾಕೆ ಈ ಥರ ಹುಡುಗನ ಕವಿತಾ ಚೂಸ್ ಮಾಡಿದ್ಲು, ಆ ವಿಚಾರನೇ ತಪ್ಪಂತ ನನಗನ್ಸುತ್ತೆ. ಬಿಕಾಸ್ ಅದು ಬರೀ ಜಸ್ಟ್ ಅದು ಔಟರ್ ಇದು. ಸೊ ಬಟ್ ಶಿವಾಗೆ ಎಷ್ಟೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಅವ್ರದ್ದೇ ಒಂದು ವ್ಯಾಲ್ಯೂ ಸಿಸ್ಟಮ್ ಇದೆ, ಬಿಲೀಫ್ಸ್ ಇದೆ, ಅದು ಸ್ಕಿನ್ನಿಂದ ದೊಡ್ಡದಲ್ವಾ. ಸೊ ಕವಿತಾ ಅದನ್ನೂ ನೋಡಿದ್ದಾರೆ, ಬಹುಶಃ ಇನ್ನೂ ಜಾಸ್ತಿ ಏನಾದರೂ ನೋಡಿರ್ಬೋದು. ಸೊ ಬರೀ ಸ್ಕಿನ್ ಹಂಗಿದೆ ಅಂತ ರಿಜೆಕ್ಟ್ ಮಾಡೋದು ತಪ್ಪೇ ಅಲ್ವಾ. ಸೊ ಇದು ನಾವು ಇನ್ನೂ ಒಳ್ಳೆ ರೀತಿಯಲ್ಲಿ ಸಿನಿಮಾಲ್ಲಿ ನೋಡ್ಬೋದು. ಅಂದರೆ ಈ ಸಿನಿಮಾ ನೋಡಿದ ಮೇಲೆ ಈ ಥರ ಒಂದು ಭಾವನೆ ಇರುತ್ತೆ ಅವ್ರಿಗೆ, ಏನೋ ಈ ಥರದ ಕಾಯಿಲೆ ಇದೆ, ಈ ಥರ ಇದು ಏನೋ ಒಂದು ಸ್ಕಿನ್ ಇದಾಗಿರಂತ ಅಂಥವ್ರಿಗೆ ಇದು ಅಂಥವ್ರನ್ನ ನೋಡಿದಂಥ ಸಂದರ್ಭದಲ್ಲಿ ಅದು ಈ ಒಂದು ಮನಸ್ಥಿತಿ ಏನಿರುತ್ತೆ ಅದು ಬದಲಾಗುತ್ತೆ ಅಂತ ಅನ್ಸುತ್ತೆ. ಐ ಥಿಂಕ್ ಯಾರಿಗೆ ಈ ಡೆಫಿಷಿಯನ್ಸಿ ಇದೆ ಅವರಿಂದ ಜಾಸ್ತಿ ನನಗನ್ಸುತ್ತೆ ನಾವು ದ ನಾರ್ಮಲ್ ಆಡಿಯನ್ಸ್ ಅವರು ಜಾಸ್ತಿ ನೋಡಬೇಕು. ಯಾಕಂದರೆ ಸ್ವಲ್ಪ ಯಾರೋ ಬೇರೆ ಥರ ಕಾಣಿಸ್ಬಿಟ್ರೆ ತುಂಬ ನಾವು ನೋಡೋ ರೀತಿಯೇ ತುಂಬ ಬೇರೆ ಆಗಿಬಿಡುತ್ತೆ. ಅದು ತಪ್ಪಂತ ಅನಿಸುತ್ತೆ. ಯಾಕಂದರೆ ಅವ್ರದ್ದೇ ತುಂಬ ಲೋ ಸೆಲ್ಫ್ ಎಸ್ಟೀಮ್ ಇರುತ್ತೆ, ಅವ್ರದ್ದೇ ಇನ್ಸೆಕ್ಯೂರಿಟೀಸ್ ಇರುತ್ತೆ. ನಾವು ಅವ್ರನ್ನ ಅದು ಬೇರೆ ಥರ ನೋಡಿ ನಾವು ಒಂದು ಕಾಮೆಂಟ್ ಹಾಕಿ ಅದು ಅವ್ರನ್ನ ಇನ್ನೂ ಕೆಳಗಡೆ ಹಾಕೋ ಥರ ನಾವು ಯಾವಾಗಲೂ ಮಾಡಬಾರ್ದು. ಬಿಕಾಸ್ ಅದು ಅವ್ರು ಬೇಕಂತ ಮಾಡಿರಲಿಲ್ಲ. ಅದು ಒಂದು ಆ್ಯಸ್ ಐ ಸೆಡ್ ಇಟ್ಸ್ ಜಸ್ಟ್ ಒನ್ ಇಮ್ಯೂನ್ ಸಿಸ್ಟಮ್ ಡೆಫಿಷಿಯನ್ಸಿ ಅಷ್ಟೇ. ಸೊ ಐ ಥಿಂಕ್ ಈ ಥರ ಒಂದು ಸಬ್ಜೆಕ್ಟ್ ನಾವು ದೊಡ್ಡ ಸ್ಕ್ರೀನಲ್ಲಿ ನೋಡುವಾಗ ಅದನ್ನ ನಾರ್ಮಲೈಸ್ ಮಾಡ್ಬೋದು. ಮತ್ತು ನಾವು ಸಿನಿಮಾಲ್ಲಿ ಕೂಡ ಏನೋ ಡಿಫ್ರೆಂಟ್ ಆ ಥರ ಈ ಥರ ಅಂತ ಏನು ತೋರಿಸಿಲ್ಲ. ಈಸ್ ಅ ನಾರ್ಮಲ್ ಪರ್ಸನ್. ಅವರು ಇಬ್ಬರು ತುಂಬ ನಾರ್ಮಲ್ ಜನರೇ. ಸೊ ಆ ಥರನೇ ತೋರಿಸಿದ್ದಾರೆ, ಅಷ್ಟು ನಾರ್ಮಲ್ಸಿ ಸ್ಕ್ರೀನಲ್ಲಿ ತಂದಿದ್ದಾರೆ. ಸೊ ಅದಕ್ಕೆ ಐ ಥಿಂಕ್ ಈ ಎಲ್ಲ ಸಬ್ಜೆಕ್ಟ್ ನಾರ್ಮಲೈಸ್ ಆಗುತ್ತೆ. ಸೊ ಐ ಥಿಂಕ್ ಎಲ್ಲರೂ ನೋಡೋವ್ರಿಗೂ ಕೂಡ ಇದೇನು ಡಿಫ್ರೆಂಟ್ ಅಂತ ಅನಿಸಲ್ಲ. ಐ ಥಿಂಕ್ ಆ ಥರ ಜನರು ಆ ಥರ ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಇಟ್ ವಿಲ್ ಬಿ ಅ ಬಿಗ್ ವಿನ್ ಫಾರ್ ಅವರ್ ಫಿಲ್ಮ್ ಅಂತ ಅನ್ಸುತ್ತೆ. ಎಲ್ಲೆಲ್ಲಿ ಶೂಟ್ ಮಾಡಿದ್ರಿ? ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗೆ? ನಾವು ಮೇಜರ್ ಪೋರ್ಷನ್ ಕೊಪ್ಪದಲ್ಲೇ ಮಾಡಿದ್ವಿ, ಫ್ಯೂ ಪ್ಯಾಚ್ ವರ್ಕ್ ಎಲ್ಲ ಬೆಂಗಳೂರಲ್ಲಿ ಮಾಡಿದ್ವಿ. ಬಟ್ ಐ ಥಿಂಕ್ ಮೇಜರ್ ನಮ್ಮ 95% ಆಫ್ ಫಿಲ್ಮ್ ನಾವು ಕೊಪ್ಪದಲ್ಲಿ ಶೂಟ್ ಮಾಡಿದ್ವಿ. ಓಕೆ, ಈಗಾಗಲೇ ಪೋಸ್ಟರ್ಗಳು ಮತ್ತು ನಿಮ್ಮ ಒಂದು ಕ್ಯಾರೆಕ್ಟರ್ ರಿವೀಲ್ದು ಒಂದು ಝಲಕ್ ಇದೆ. ಸೊ ಅದ್ರ ಮೂಲಕನೇ ಈಗಾಗಲೇ ಸಾಕಷ್ಟು ರೆಸ್ಪಾನ್ಸ್ ಬರ್ತಾ ಇದೆ ಸಿನಿಮಾಗೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ಇಷ್ಟ ಆಗ್ತಿದೆ ಆ್ಯಂಡ್ ತುಂಬ ಖುಷಿ ಆಗುತ್ತೆ. ನಾವು ಮಾಡಿರೋ ಕೆಲಸ ಜನರು ಅಪ್ರಿಷಿಯೇಟ್ ಮಾಡ್ತಾರೆ ಅಂದರೆ. ನಮ್ಮ ಫಸ್ಟ್ ಗ್ಲಿಮ್ಸ್ ಐ ಥಿಂಕ್ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಆ್ಯಂಡ್ ಮ್ಯೂಸಿಕ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಂತ ಅಂದಿದ್ದಾರೆ. ಸೊ ಎಲ್ಲ ಟೀಮ್ ಎಫರ್ಟ್, ವಂಡರ್ಫುಲ್ ಟೀಮ್. ಮೈಸೂರು ನಮ್ಮ ಡೈರೆಕ್ಟರ್ ಇದ್ದಾರೆ, ಕಿರಣ್ ಅವರು ನಮ್ಮ ಸಿನಿಮಾಟೋಗ್ರಾಫರ್, ರಿಯೋ ಅವರು ಮ್ಯೂಸಿಕ್ ವಂಡರ್ಫುಲ್ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ಇಟ್ಸ್ ಅ ಸ್ಟ್ರಾಂಗ್ ಟೀಮ್ ಆ್ಯಂಡ್ ಹೊಸ ಟೀಮ್, ಬಟ್ ತುಂಬ ಹಾರ್ಟ್ ಆ್ಯಂಡ್ ಸೋಲ್ ಕೊಟ್ಟು ಈ ಚಿತ್ರ ಮಾಡಿದ್ದಾರೆ. ಆ್ಯಂಡ್ ಆಡಿಯನ್ಸಿಂದ ಪಾಸಿಟಿವ್ ರೆಸ್ಪಾನ್ಸ್ ಬರುವಾಗ ನಮಗೂ ಕಾನ್ಫಿಡೆನ್ಸ್ ಸಿಗುತ್ತೆ ಆ್ಯಂಡ್ ನಮಗೂ ಖುಷಿ ಆಗುತ್ತೆ, ನಾವು ಏನೋ ಮಾಡಿದ್ದೀವಿ, ರೀಚ್ ಆಗ್ತಿದೆ ಅಂತ. ಸೊ ಬೇಗನೆ ನಮ್ಮ ಟ್ರೇಲರ್ ಕೂಡ ರಿಲೀಸ್ ಆಗುತ್ತೆ, ಅದು ತುಂಬ ಚೆನ್ನಾಗಿ ಬಂದಿದೆ ನನ್ನ ಪ್ರಕಾರ. ಸೊ ರಿಲೀಸ್ ಆದಮೇಲೆ ಐ ಹೋಪ್ ಆ ಥರನೇ ಪಾಸಿಟಿವ್ ರಿವ್ಯೂಸ್ ಆಡಿಯನ್ಸಿಂದ ಸಿಗುತ್ತೆ ಅಂತ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ಎಸ್, ಮಹೇಶ್ ಗೌಡ್ರು ಇಲ್ಲಿ ನಿರ್ದೇಶಕರಾಗಿ, ನಾಯಕರಾಗಿ, ನಿರ್ಮಾಪಕರಾಗಿ ಒಂದು ಜವಾಬ್ದಾರಿನ ಹೊತ್ಕೊಂಡಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ
ನಿಮ್ಮ ಜೊತೆಗೆ ನಿಮ್ಮ ಸೆಟ್ಟಲ್ಲಿ ಯಾವ ರೀತಿ ಇರ್ತಾ ಇದ್ರು? ಯಾಕಂದರೆ ಎಲ್ಲ ಜವಾಬ್ದಾರಿ ನಿಭಾಯಿಸೋ ಇದರಲ್ಲಿ ನಿಮ್ಮ ಮೇಲೆ ಏನಾದ್ರು ಸಿಟ್ಟು ಮಾಡ್ಕೊಳ್ಳೋದು, ಕೋಪ ತೋರಿಸೋದು ಈ ಥರ ಮಾಡ್ತಾ ಇದ್ರಾ? ಅಥವಾ ಕೂಲಾಗಿ ಹ್ಯಾಂಡಲ್ ಮಾಡ್ತಾ ಇದ್ರಾ? ಇಲ್ಲ ಇಲ್ಲ, ಏನು ಕೋಪ ಸಿಟ್ಟು ಆ ಥರ ಏನಿಲ್ಲ. ಫಸ್ಟ್ ಆಫ್ ಆಲ್ ಇಟ್ಸ್ ವೆರಿ ಡಿಫಿಕಲ್ಟ್ ಜಾಬ್ ಟು ಡೋನ್ ಸೋ ಮೆನಿ ಹ್ಯಾಟ್ಸ್. ನೀವು ಹೇಳ್ದಂಗೆ ಪ್ರೊಡ್ಯೂಸರ್, ಡೈರೆಕ್ಟರ್, ಆ್ಯಕ್ಟರ್, ಎಲ್ಲ ಡಿಪಾರ್ಟ್ಮೆಂಟ್ ಹೆಡ್ ಅವರೇ. ಸೊ ಅದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಬಟ್ ಐ ಥಿಂಕ್ ಅವರು ಸೆಟ್ಟಲ್ಲಿ ಅಂತೂ ಹಿ ವಾಸ್ ಕಂಪ್ಲೀಟ್ಲಿ ಅ ಡೈರೆಕ್ಟರ್ ವೆನ್ ಹಿ ವಾಸ್ ನಾಟ್ ಶೂಟಿಂಗ್. ಸೊ ನಮ್ಗೆ ಏನೋ ಡೌಟ್ಸ್ ಇದ್ದರೆ ಹಿ ಈಸ್ ಆಲ್ಸೋ ಕೊಲಾಬ್ರೇಟಿವ್ ಡೈರೆಕ್ಟರ್ ಅಂತ ನಾನು ಆ್ಯಕ್ಚುಲಿ ಹೇಳಬೇಕು. ಬಿಕಾಸ್ ಯಾವುದೋ ಒಂದು ಸೀನಲ್ಲಿ ಸರ್ ಇದು ಸ್ವಲ್ಪ ಚೇಂಜ್ ಮಾಡ್ಬೋದಾ, ಇದರಲ್ಲಿ ನಾನು ಕಂಫರ್ಟೇಬಲ್ ಇಲ್ಲ, ಇದು ಈ ಥರ ಮಾಡ್ಬೋದಾ ಅಂತ ಅನ್ನುವಾಗ ಯಾವಾಗಲೂ ಅವ್ರು ಇಲ್ಲ ಅಂತ ಅಂದಿಲ್ಲ. ಅದನ್ನ ಕನ್ಸಿಡರ್ ಮಾಡ್ತಾರೆ ಅವರು. ಮತ್ತು ಏನೋ ಚೇಂಜಸ್ ಅವ್ರಿಗೆ ಅನಿಸಿದ್ರೆ, ಓ ಇದು ಚೇಂಜ್ ಮಾಡ್ಬೋದು ಅಂತ ಅನಿಸಿದ್ರೆ ಅವ್ರು ಡೆಫಿನೆಟ್ಲಿ ಅದನ್ನ ಚೇಂಜ್ ಮಾಡ್ತಾರೆ. ಬರೀ ನನ್ನ ಜೊತೆ ಅಲ್ಲ, ನಾನು ವೀಣಾ ಮ್ಯಾಮ್ ಆಗಲಿ, ರವಿ ಸರ್ ಜೊತೆ ಅವರು ಡಿಸ್ಕಷನ್ ಮಾಡುವಾಗ ನಾನು ನೋಡ್ತಾ ಇದ್ದೆ. ಸೊ ಐ ಥಿಂಕ್ ಈಸ್ ವೆರಿ ಕೊಲಾಬ್ರೇಟಿವ್ ಆ್ಯಸ್ ಎ ಡೈರೆಕ್ಟರ್. ಆ್ಯಂಡ್ ಇಟ್ಸ್ ನಾಟ್ ಫಾರ್ ಆ್ಯನ್ ಆ್ಯಕ್ಟರ್ ಆಲ್ಸೋ. ಡೈರೆಕ್ಷನ್ ಮಾಡಿ ಆ್ಯಕ್ಟಿಂಗ್ ಮಾಡೋ, ಎಸ್ಪೆಷಲಿ ಈ ಸಬ್ಜೆಕ್ಟ್ ಹೀ ಈಸ್ ಆಲ್ರೆಡಿ ಡೀಲಿಂಗ್ ವಿತ್ ಇಟ್. ಸೊ ಇಟ್ಸ್ ನಾಟ್ ಈಸಿ. ತುಂಬ ಐ ಥಿಂಕ್ ಇನ್ಸಿಕ್ಯೂರಿಟಿ ಇರ್ಬೋದು. ಅದನ್ನ ದೊಡ್ಡ ಸ್ಕ್ರೀನಲ್ಲಿ ಅದೇ ಥರ ಬರೋದು, ಅದೇ ಥರ ಕಾಣಿಸೋದು ಟೇಕ್ಸ್ ಅ ಲಾಟ್ ಆಫ್ ಮೆಂಟಲ್ ಸ್ಟ್ರೆಂತ್. ಸೊ ಐ ಥಿಂಕ್ ಕುಡೋಸ್ ಟು ಹಿಮ್. ಇಟ್ಸ್ ನಾಟ್ ಈಸಿ ಟಾಸ್ಕ್, ಬಟ್ ಹಿ ಹ್ಯಾಸ್ ಡನ್ ಇಟ್. ಆ್ಯಂಡ್ ರಿಸಲ್ಟ್ ತುಂಬ ಚೆನ್ನಾಗಿ ಬಂದಿದೆ. ಐ ಹೋಪ್ ನಮ್ಮ ಆಡಿಯನ್ಸ್ ಕೂಡ ಅದನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ. ಇನ್ನೇನು 24th ರಿಲೀಸ್ ಆಗ್ತಾ ಇದೆ, October 24th. ದೀಪಾವಳಿ ಹಬ್ಬನೂ ಕೂಡ ಹತ್ತಿರದಲ್ಲಿರುತ್ತೆ ಐ ಥಿಂಕ್. ಸೊ ದೀಪಾವಳಿ ಧಮಾಕ ರಿಲೀಸ್ ಆಗ್ತಾ ಇದೆ, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅಂತ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಹೇಳಕ್ಕೆ ಇಷ್ಟಪಡ್ತೀರಿ ಅಂದರೆ, ಐ ಹೋಪ್ ತುಂಬ ಜನ ಬಂದು ನಮ್ಮ ಸಿನಿಮಾ ನೋಡ್ತಾರೆ ಅಂತ ಆಸೆ ಪಡ್ತೀನಿ. ಆ್ಯಂಡ್ ಒಂದು ಆ್ಯಸ್ ಐ ಸೈಡ್, ಒಂದು ಬ್ಯೂಟಿಫುಲ್ ಯೂನಿಕ್ ಆಗಿರೋ ಸಬ್ಜೆಕ್ಟ್ ಇದು. ಆ್ಯಂಡ್ ಅದನ್ನ ಬ್ಯೂಟಿಫುಲಿ ಆಗಿ ಒಂದು ಲವ್ ಸ್ಟೋರಿ ಮೂಲಕ ತಂದಿದ್ದಾರೆ. ಆ್ಯಂಡ್ ಐ ಹೋಪ್ ಎಲ್ರಿಗೂ ಇದು ಇಷ್ಟ ಆಗುತ್ತೆ ಅಂತ. ನಿಮ್ಮ ಫ್ಯಾಮ್ಲಿ ಜೊತೆ ನೀವು ಬಂದು ನೋಡ್ಬೋದು. ಆ್ಯಂಡ್ ಡೆಫಿನೆಟ್ಲಿ ಒಂದು ಇಮೋಷನ್ಸ್ಗೆ ಕನೆಕ್ಟ್ ಆಗ್ತೀರಾ. ಆ್ಯಂಡ್ ಒಂದು ಹೊಸ ಥರದ್ದು ಕಾನ್ಸೆಪ್ಟ್ ನೀವು ಸಿನಿಮಾಲಿ ನೋಡ್ತೀರಾ ಅಂತ ನಾನು ಹೇಳ್ಬೋದು. ಈ ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಫನ್ನಿ ಇನ್ಸಿಡೆಂಟ್ ಅಥವಾ ಏನಾದರೂ ಇದ್ದರೆ, ಆನ್ ಸೆಟ್ ಅಥವಾ ಆಫ್ ಸೆಟ್? ಫನ್ನಿ ಇನ್ಸಿಡೆಂಟ್ ಅಂತ ನನಗೆ ಆ್ಯಕ್ಚುಲಿ ಐ ಡೋಂಟ್ ರಿಮೆಂಬರ್. ಬಟ್ ಒಂದು ನನಗೆ ತುಂಬ ಡಿಫ್ರೆಂಟ್ ಆಗಿರೋ ಎಕ್ಸ್ಪೀರಿಯನ್ಸ್ ಏನಂದರೆ, ಆಫ್ ಸ್ಕ್ರೀನ್ ಬಿಹೈಂಡ್ ದ ಸೀನ್ ಈ ಸೆಟ್ಟಲ್ಲಿ 5 ಹೆಣ್ಮಕ್ಳು ಕೆಲಸ ಮಾಡಿದ್ದಾರೆ, ವಿಚ್ ಇಸ್ ವೆರಿ ರೇರ್. ಬಿಕಾಸ್ ನಾನು ಯಾವುದೋ ಫಿಲ್ಮಲ್ಲಿ ವರ್ಕ್ ಮಾಡ್ತೀನಿ, ಯೂಶ್ವಲಿ ಎಲ್ಲ ಗಂಡು ಮಕ್ಕಳೇ ಇರೋದು, ಎಲ್ಲ ಮೆನ್ನೇ ಇರೋದು. ಸೊ ಈ ಸಿನಿಮಾದಲ್ಲಿ 5 ಜನ ಹೆಣ್ಮಕ್ಳು ಇದ್ದಾರೆ ಅಂತ ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಸೊ ಐ ಥಿಂಕ್ ನಾವು ಆಲ್ 5 ಆಫ್ ಅಸ್ ಯೂಸ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ಟುಗೆದರ್. ಆ್ಯಂಡ್ ವಿ ಹ್ಯಾವ್ ಬಿಕಮ್ ಗುಡ್ ಫ್ರೆಂಡ್ಸ್. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆಂಚಲ್ ಅಂತ ಇದ್ದಾರೆ, ನಮ್ಮ ಮೇಕಪ್ ಆ್ಯಂಡ್ ಹೇರ್ ಭಾವಿಕಾ ಮಾಡಿದ್ದಾರೆ, ಕಾಸ್ಟ್ಯೂಮಲ್ಲಿ ರಮ್ಯಾ ಮತ್ತು ಹೇಮಾ ಅವರಿದ್ದಾರೆ. ಸೊ ವೆರಿ ಸ್ಟ್ರಾಂಗ್, ವೆರಿ ಕ್ರಿಯೇಟಿವ್, ಇಂಡಿಪೆಂಡೆಂಟ್ ವುಮೆನ್. ಸೊ ತುಂಬ ಖುಷಿ ಆಯಿತು ಅದನ್ನು ನೋಡಿ. ಸೊ ದ್ಯಾಟ್ ಈಸ್ ಯೂನಿಕ್ ಫಾರ್ ಮಿ. ಅಪ್ಪು ಸರ್ ಸಿನಿಮಾದ ಒಂದು ಹಾಡಿನಲ್ಲಿ ಹೇಳ್ತಾರಲ್ಲ, ಅದು ನೆನಪಾಯ್ತಾ ನಿಮಗೆ? ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ. ಓ ಸ್ಟ್ರಾಂಗ್ ಗುರು, ಯಾ ಆಬ್ವಿಯಸ್ಲಿ. ಐ ಹೋಪ್ ಎಲ್ಲ ಸೆಟ್ಟಲ್ಲಿ ಈ ಥರ ವಿ ಗೆಟ್ ಟು ಸಿ ಮೋರ್ ವಿಮೆನ್. ಲೆಟ್ಸ್ ಸಿ. ಓಕೆ, ಪಬ್ಲಿಕ್ ಟಿವಿ ಆಡಿಯನ್ಸ್ಗೆ ಕೊನೆಯದಾಗಿ 24ಕ್ಕೆ ಸಿನಿಮಾ ಬರೋದ್ರ ಬಗ್ಗೆ. 24 ಅಕ್ಟೋಬರ್ಗೆ ನಮ್ಮ ಸಿನಿಮಾ ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ರಿಲೀಸ್ ಆಗ್ತಾ ಇದೆ. ಒಂದು ಒಳ್ಳೆ ಬ್ಯೂಟಿಫುಲ್ ಕಾನ್ಸೆಪ್ಟ್ ಜೊತೆ ಬರ್ತಿದ್ದೀವಿ, ಒಳ್ಳೆ ಲವ್ ಸ್ಟೋರಿ. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಬರ್ಬೋದು, ಫ್ರೆಂಡ್ಸ್ ಜೊತೆ ಬರ್ಬೋದು. ಸೊ ಸಿ ಯು ಇನ್ ಥಿಯೇಟರ್ಸ್. ಥ್ಯಾಂಕ್ ಯು ಮೇಡಮ್.